ಓಕೆ, ಥ್ಯಾಂಕ್ ಯು ದರ್ಶನ್ ಅವರೇ. ಸೊ ಫಸ್ಟ್ ಆಫ್ ಆಲ್ ಎಲ್ರಿಗೂ ಕೂಡ 7ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಆ, ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಆಕಾಶ್ ಮಂಡಲ್ ಅಂತ. ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಯೋಗ ಕುವೆಂಪು ಯೂನಿವರ್ಸಿಟಿಲಿ ಮಾಡ್ತಾ ಇದ್ದೀನಿ. ಜೊತೆಗೆ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ MSc ನ ಕುವೆಂಪು ಯೂನಿವರ್ಸಿಟಿಲಿ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನಂದು ಲಕ್ಕೊಳ್ಳಿಯಲ್ಲಿ ಒಂದು ಆಕಾಶ್ ಯೋಗ ಕೇಂದ್ರ ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಾನು ಮಕ್ಕಳಿಗೆ ತರಬೇತಿ ನೀಡ್ತಾ ಇದ್ದೇನೆ. ಸೊ ಇವತ್ತಿನ ದಿನದಲ್ಲಿ ಯೋಗ ದಿನಾಚರಣೆ, ಇದರ ಮಹತ್ವ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ ನಂತರ ಇದು ಬೆಳಕಿಗೆ ಬಂದಿದೆ. ಆದ್ರೆ ಯೋಗ ಅನ್ನುವಂಥದ್ದು ತುಂಬಾ ದಿನಗಳಿಂದ ಇರುವಂತದ್ದು. ಅದು ನಿನ್ನೆ ಮೊನ್ನೆ ಬಂದಂತದ್ದಲ್ಲ. ತುಂಬಾ ದಿನಗಳಿಂದ ಅದು ನಮ್ಮ ನಡುವೆನೇ ಇದೆ. ನಮ್ಮ ಋಷಿ ಮುನಿಗಳಾಗಿರ್ಬೋದು, ನಮ್ಮ ಆನ್ಸಿಸ್ಟರ್ ಆಗಿರ್ಬೋದು, ಅವರು ಮಾಡಿದ ಪ್ರತಿಯೊಂದು ಪದ್ಧತಿಯಲ್ಲಿ ಕೂಡ ಯೋಗ ಇದೆ. ಆದ್ರೆ ನಾವು ಅದನ್ನ ಈಗಿನ ಸಮಯದಲ್ಲಿ, ಈಗ ನಮ್ಮ ಮಾಡರ್ನ್ ಲೈಫ್ ನಲ್ಲಿ ನಾವು ಅದನ್ನ ಉಪಯೋಗಿಸ್ಕೊಂತ ಇಲ್ಲ. ಫಾರ್ ಎಕ್ಸಾಂಪಲ್, ಸಣ್ಣ ಉದಾಹರಣೆ ಅಂತ ಅಂದ್ರೆ, ಹಿಂದಿನ ಕಾಲದಲ್ಲಿ ನಾವೆಲ್ಲರೂ ಚಿಕ್ಕಲ್ ಪಕ್ಕಲ್ ಹಾಕೊಂಡು ಕೂತ್ಕೊಂಡು ಊಟ ಮಾಡ್ತಿದ್ವಿ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ಬಟ್ ಇವತ್ತು ನಾವು ಆ ಸಿಸ್ಟಮ್ ನ ನಾವು ರೂಢಿಲೇ ಇಟ್ಕೊಂಡಿಲ್ಲ. ಸೊ ಈ ರೀತಿ ಹೇಗೆ ನಾವು ಯೋಗನ ಮರಿತಾ ಇದೀವಿ, ನಮ್ಮ ಡೈಲಿ ಲೈಫ್ ಯೋಗನ ನಾವು ಹೇಗೆ ಮರಿತಿದೀವಿ ಅನ್ನೋದನ್ನ ನಾನು ಇಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಜೊತೆಗೆ ಯೋಗ ಯಾಕೆ ಮಾಡ್ಬೇಕು ಅನ್ನೋದನ್ನ, ಯೋಗ ಅಂದ್ರೆ ಏನು, ಅದು ಇದು ಅಂತ ಹೇಳೋದ್ಕಿಂತ ಮಾಡರ್ನ್ ಆಗಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋದ್ರ ಮೂಲಕ ಹೇಗೆ ವರ್ಕ್ ಆಗತ್ತೆ ಯೋಗ ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಒಬ್ಬ ಕೂಲಿ ಇದ್ದಾನೆ, ಅವನು ದಿನ ಮೂಟೆ ಹೊರ್ತಾನೆ ಅಂತ ಇಟ್ಕೊಳ್ಳೋಣ. ಸೊ ಅವನು ಮೂಟೆಯನ್ನು ಹೊತ್ಕೊಂಡ್ ಬಂದಾಗ ಅವನಿಗೆ ಯಾವುದೇ ರೀತಿಯ ಬ್ಯಾಕ್ ಪೈನ್ ಆಗೋದಿಲ್ಲ, ಯಾಕಂದ್ರೆ ಅವನಿಗೆ ದಿನ ಅಭ್ಯಾಸ ಇರುತ್ತೆ. ಅದೇ ನಾವುಗಳು ಏನಾದ್ರು ಒಂದಿನ ಒಂದು 50 kgದೋ ಅಥವಾ 75 kgದೋ ಮೂಟೆ ಹೊರಬೇಕು ಅಂತಂದ್ರೆ, ಮಾರನೇ ದಿನ ನಾವು ಹೊತ್ತಾಗ ಅದು ಮಾರನೇ ದಿನ ಪಕ್ಕ ನಮ್ಗೆ ಬೆನ್ನೋವಾಗುವಂಥದ್ದು, ಜ್ವರ ಬರುವಂಥದ್ದು, ಈ ರೀತಿ ಅನೇಕ ಸಮಸ್ಯೆಗಳು ಕಾಣಿಸ್ಕೊಂತವೆ. ಸೊ ಯಾಕಾಗತ್ತೆ? ಆ ಕೂಲಿಯವನಿಗೆ ನಾವು ಕಂಪೇರ್ ಮಾಡ್ಕೊಬಹುದು. ನಮ್ ಸೈಜು, ನಾವು ಪರ್ಸನಾಲಿಟಿ ಚೆನ್ನಾಗೇ ಇರ್ತೀವಿ, ನಮ್ ವೆಯ್ಟ್ ಜಾಸ್ತಿ ಇರುತ್ತೆ, ನಮ್ ಹೈಟ್ ಜಾಸ್ತಿ ಇರುತ್ತೆ, ಅವನು ತೆಳ್ಳಗಿರ್ತಾನೆ, ಆದ್ರೂ ಅವನಿಗೆ ಯಾಕೆ ನೋವಾಗಲ್ಲ, ನಮ್ಗೆ ಮಾತ್ರ ಯಾಕೆ ಈ ತರ ಆಗತ್ತೆ ಅಂತ ಅಂದ್ರೆ, ಒಂದೇ ಕಾರಣ, ಅಭ್ಯಾಸ, ನಿರಂತರ ಅಭ್ಯಾಸ. ಸೊ ಅವನಿಗೆ ಅಭ್ಯಾಸ ಇರುವಂತದ್ದು, ನಮ್ಗೆ ಅಭ್ಯಾಸ ಇಲ್ಲ. ಸೊ ಯೋಗನು ಇದೇ ಫಿನಾಮಿನಾದಲ್ಲಿ ವರ್ಕ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ನಾವು ಯೋಗ ಮಾಡುವಾಗ ನಮ್ಮ ದೇಹಕ್ಕೆ ಲೈಟ್ ಆಗಿ ಪೇನ್ ಆಗುತ್ತೆ, ಕೆಲವೊಂದು ಆಸನದಲ್ಲಿ ಜಾಸ್ತಿನೇ ಪೇನ್ ಆಗುತ್ತೆ. ಸೊ ನಾವು ಯೋಗ ಮಾಡ್ತಾ ಹೋದಾಗ, ನಮ್ಮ ಪೇನ್ ಆಗ್ತಾ ಹೋದಾಗ ದೇಹಕ್ಕೆ ಒಂದು ರೀತಿಯಲ್ಲಿ ಎಕ್ಸರ್ಸೈಸ್ ಅಂದ್ರೆ ಎಲ್ಲಾ ಭಾಗದ ದೇಹಕ್ಕೂ ಪೇನ್ ಸಿಗ್ತಾ ಹೋಗುತ್ತೆ. ಸೊ ಆ ಪೇನ್ ಇಂದ ಏನಾಗತ್ತೆ, ಈಗ ಸಣ್ಣ ಪುಟ್ಟ ಯಾವುದೋ ಇದೇ ರೀತಿಯಲ್ಲಿ ಯಾವುದೋ ಒಂದು ಕೆಲಸ ಮಾಡಿದಾಗ ಒಂಥರ ಪ್ರೆಷರ್ ತುಂಬಾ ಆಗತ್ತೆ. ಅವಾಗ ನಾವು ಕೆಲಸ ಮಾಡಲೇಬೇಕಾದಂತಹ ಪರಿಸ್ಥಿತಿ. ಅಂತ ಪರಿಸ್ಥಿತಿಲಿ ನಾವು ಏನೋ ಒಂದು ಎತ್ಕೊಂಡಾಗ ಅಥವಾ ಮಾಡಿದಾಗ ನಮ್ಗೆ ಮೈಕೈ ನೋವು ಕಾಣಿಸ್ಕೊಳ್ಳೋದಿಲ್ಲ. ಸೊ ಈ ತರ ಯೋಗ ವರ್ಕ್ ಆಗುತ್ತೆ. ಸೊ ಹೌದಾ, ಬರೀ ಎಕ್ಸ್ಟರ್ನಲ್ ಯೂಸ್ಗೆ ಮಾತ್ರ ಯೋಗ ವರ್ಕ್ ಆಗುತ್ತಾ ಅಂತ ನೋಡಿದ್ರೆ, ಸೊ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಮೆಂಟಲ್ ಪ್ರೆಷರ್, ಮೆಂಟಲ್ ಸ್ಟ್ರೆಸ್, ಇದಕ್ಕೆ ತುಂಬಾ ರಾಮಬಾಣವಾದಂಥದ್ದು ಯೋಗ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ತುಂಬಾ ಕೇಸ್ಗಳು, ಡ್ರಗ್ಸ್ ಕೇಸ್ಗಳನ್ನ ನಾವು ನೋಡ್ತಾ ಇದೀವಿ. ಜೊತೆಗೆ ಸೂಸೈಡ್ ಕೇಸ್ಗಳನ್ನ ನೋಡ್ಕೊಂತಾ ಇದೀವಿ. ಸಣ್ಣ ಪುಟ್ಟ ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ, ಯಾರೋ ಒಬ್ರು ಬೈದ್ರು, ಅದು ಇದು ಅಂತಕ್ಕೋಸ್ಕರ ಸೂಸೈಡ್ ಮಾಡ್ಕೊಳ್ಳುವಂಥದ್ದು. ಈ ರೀತಿಯ ಸ್ಟ್ರೆಸ್ ಗಳನ್ನ ನಿವಾರಿಸೋದಕ್ಕೆ ಯೋಗ ತುಂಬಾ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ನಾರ್ಮಲ್ ಮನುಷ್ಯನಿಗೂ ಯೋಗ ಮಾಡುವ ಮನುಷ್ಯನಿಗೂ ಯಾವ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಅಂದ್ರೆ, ಸೊ ಈ ಯಾರೋ ಏನೋ ಒಂದು ಬೈದಾಗ, ಇಲ್ಲ ನೀವೆಲ್ಲೋ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರಿ, ಎಲ್ಲೋ ಒಂಥರ ಬಿದ್ರಿ, ಸೊ ನಿಮ್ಗೆ ಆ ಶಾಕ್ ಇಂದ ಹೊರಗ್ ಬರೋದಕ್ಕೆ ಅಂತ ಅಂದ್ರೆ ನಾರ್ಮಲ್ ಮನುಷ್ಯನಿಗೆ ಒಂದು ದಿನ ಅಥವಾ ಮೋರ್ ದೆನ್ 1 day ಬೇಕಾಗ್ಬೋದು. ಬಟ್ ಯೋಗ ಮಾಡುವ ವ್ಯಕ್ತಿಗೆ ಹೇಗೆ ಅಂದ್ರೆ, ಮೆಂಟಲಿ ಅವನು ಎಲ್ಲಾ ರೀತಿಯಲ್ಲಿ ರೆಡಿ ಆಗಿರ್ತಾನೆ. ಸೊ ಯಾವುದೇ ರೀತಿಯ ಸಂದರ್ಭ ಬರ್ಲಿ, ಅದು ಖುಷಿಯಾಗಿರ್ಲಿ, ಅದು ಕಹಿಯಾಗಿರ್ಲಿ, ಎಲ್ಲಾನು ಕೂಡ ಒಂದೇ ರೀತಿ ಸ್ವೀಕರಿಸುವಂತಹ ಮೆಂಟಾಲಿಟಿ ಯೋಗ ಮಾಡಿದ್ರಿಂದ ಬರುತ್ತೆ. ಸೊ ಈಗ ಅದೇ ಯೋಗ ಮಾಡುವಂತ ವ್ಯಕ್ತಿ ಏನಾದ್ರು ಅಪ್ಪಿತಪ್ಪಿ ಏನಾದ್ರು ಆಕ್ಸಿಡೆಂಟ್ ಆ ತರ ಆದ್ರೆ, ಸೊ ಶಾಕ್ ಇಂದ ಹೊರಗ್ ಬರ್ತಾನೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ಶಾಕ್ ಇಂದ ಹೊರಗ್ ಬಂದ್ರಿ ಅಂದ್ರೆ ಆಲ್ಮೋಸ್ಟ್ ನೀವು ಮೆಂಟಲಿ ನಾನು ರೆಡಿ ಆಗ್ತೀನಿ, ನನ್ಗೇನು ಆಗಿಲ್ಲ ಅನ್ನೋ ನೀವು ಪಾಸಿಟಿವ್ ವೈಬ್ ಬಂತು ಅಂದ್ರೆ ನಾರ್ಮಲಿ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸೊ ಹೀಗೆ ಯೋಗ ಮೆಂಟಲ್ ಆಗಿ ಕೂಡ ನಿಮ್ಗೆ ಹೆಲ್ಪ್ ಮಾಡುವಂಥದ್ದು. ಸೊ ಯಾಕೆ, ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ರಾಜರಿಗೆ ವಿಷವನ್ನ, ಕಡಿಮೆ ಪ್ರಮಾಣದಲ್ಲಿ ವಿಷವನ್ನ ಸೇವಿಸ್ತಾ ಇದ್ರಂತೆ. ಯಾಕೆ ವಿಷವನ್ನ ಕೊಡ್ತಾ ಇದ್ರು ಅಂದ್ರೆ,
ಅವನಿಗೆ ಯಾವತ್ತೋ ಒಂದಿನ ಯಾರೋ ಒಬ್ರು ವಿಷವನ್ನ ಉಣಿಸಿದ್ರು ಸಹ ಅವನು ಸಾಯಬಾರ್ದು, ಆ ವಿಷಕ್ಕೆ ಅವನ ಬಾಡಿ ರಿಯಾಕ್ಟ್ ಮಾಡಬಾರ್ದು. ಸೊ ಆ ರೀತಿ ಪ್ರಿಪೇರ್ ಮಾಡೋದಕ್ಕೋಸ್ಕರ ಅವನನ್ನ ಸಣ್ಣ ಪ್ರಮಾಣದಲ್ಲಿ ವಿಷವನ್ನ ಕೊಡ್ತಾ ಬರ್ತಿದ್ರು. ಸೊ ಅದೇ ರೀತಿ ನಾವು ಇಲ್ಲಿ ಬಾಡಿಗೆ ಸ್ವಲ್ಪ ಪೇನ್ ಕೊಡ್ತಾ ಇದೀವಿ. ಸೊ ಸ್ವಲ್ಪ ನಾವು ಪೇನ್ ಕೊಟ್ರೆ ನಮ್ಗೆ ಇಡೀ ಜೀವನ ಪೂರ್ತಿ ನಾವು ಯಾವುದೇ ಕಾಯಿಲೆ ಕಸ ಇಲ್ದೇನೆ ನಾವು ಆರಾಮಾಗಿ ಇರುವಂತದ್ದು ಯೋಗದ ಬೆನಿಫಿಟ್ಸ್. ಸೊ ಮತ್ತೇನಿದೆ, ಯೋಗನ ಯಾರು ಮಾಡ್ಬೋದು, ಯಾರೆಲ್ಲ ಮಾಡೋದಿಕ್ ಆಗಲ್ಲ ಅಂತ ಅಂದ್ರೆ, ಸೊ ಯೋಗ ಮಾಡೋದಿಕ್ಕೆ ಏಜ್ ಅಂತ ಅಂದ್ರೆ ನಾವು ಥಿಯರಿಟಿಕಲ್ ಆಗಿ ತಗೊಳೋದಾದ್ರೆ 8 ವರ್ಷದ ಮೇಲೆ ನಾವು ಯೋಗ ಸ್ಟಾರ್ಟ್ ಮಾಡ್ಬೋದು. ಅದಾದ ನಂತರ ವಯಸ್ಸಿನ ಲಿಮಿಟೇ ಇಲ್ಲ. 112 ವರ್ಷದವರು ಯೋಗ ಪಟ್ಟು ಇದ್ದಾರೆ ಥೈಲ್ಯಾಂಡ್ ನಲ್ಲಿ. ಅವರು ಇವತ್ತಿಗೂ ಕೂಡ ಯೋಗ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಅವರು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಯೋಗ ಪ್ರಾಕ್ಟೀಸ್ ಮಾಡುವಂಥದ್ದು, ಏನೋ ಯೋಗದಿಂದ ಏನೋ ಎಫೆಕ್ಟ್ ಆಗುವಂಥದ್ದು ಏನೋ ಖಂಡಿತವಾಗ್ಲೂ ಇಲ್ಲ. ಸೊ ಯೋಗದಿಂದ ಯಾವುದೇ ರೀತಿ ನಾನು ಯೋಗ ಮಾಡೋದ್ರಿಂದ ಏನೋ ಕಷ್ಟ ಆಗುತ್ತೆ ಬಟ್ ಯಾವುದೇ ರೀತಿ ತೊಂದರೆ ಆಗತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಯೋಗ ಮಾಡೋದ್ರಿಂದ ಯಾವುದೇ ಹೆಲ್ತ್ ಪ್ರಾಬ್ಲಮ್ಸ್ ಅಂತೂ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ನೀವು ಇವತ್ತು ನಾನು ಶುರು ಮಾಡ್ತೀನಿ ಅಂತ ಅಂದ್ರು ನಿಮ್ದು ಒಳ್ಳೆ ಡಿಸಿಷನ್, ಬಟ್ ನಾಳೆ ಅಂತ ಯಾವತ್ತೂ ಕೂಡ ಯೋಗನ ಪೋಸ್ಟ್ಪೋನ್ ಮಾಡ್ತಾ ಹೋಗ್ಬೇಡ್ರಿ. ಇವತ್ತು ನೀವು ಶುರು ಮಾಡಿದ್ರಿ ಅಂದ್ರೆ ತುಂಬಾ ಹೊತ್ತು ಏನು 1 ಗಂಟೆ ಮಾಡ್ಬೇಕು, ತುಂಬಾ ಕಷ್ಟದ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ಏನಿಲ್ಲ. ಜಸ್ಟ್ ನೀವು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಸ್ಟಾರ್ಟ್ ಮಾಡ್ತಾ ಹೋದ್ರಿ ಅಂದ್ರೆ ನಿಧಾನಕ್ಕೆ ಅದು ಅಭ್ಯಾಸ ಆಗಿ ನೀವೊಂದು 2 ಮಂತ್ಸ್ ನೀವು ಮಾಡಿ ನಿಮ್ಮ ಬಾಡಿಲಿ ನಾವು ಬಿಫೋರ್ ಹೇಗಿದ್ದೆ ಆಫ್ಟರ್ 2 ಮಂತ್ಸ್ ಯೋಗ ಮಾಡಿದ್ರ ಮೇಲೆ ಹೇಗಿದ್ದೆ ಅಂತ ಕಂಪೇರ್ ಮಾಡಿದ್ರೆ ನಿಮ್ಗೆ ನೀವೇ ಅನ್ಕೊಂತೀರಾ ನಾನು ಯಾವತ್ತೂ ನಾನು ಯೋಗ ಬಿಡೋದಿಲ್ಲ ಅಂತ ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗತ್ತೆ. ಇನ್ನು ನಿಮ್ಗೆ ಬೆಳಿಗ್ಗೆ ಎದ್ದೇಳೋದಕ್ಕೆ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಯೋಗ ಬೆಳಿಗ್ಗೆ ಎದ್ದೇಳೋದು, ಬೆಳಿಗ್ಗೆ ಮಾಡುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ಆ ಸಂಜೆ ಹೊತ್ತು ಏನಿರುತ್ತೆ ಅದು ನಮ್ಮ ಬಾಡಿ ನಾರ್ಮಲ್ ಎಕ್ಸಸೈಸ್ ನಾರ್ಮಲ್ ರೂಟೀನ್ ಅಲ್ಲಿ ವಾರ್ಮ್ ಆಗಿರುತ್ತೆ. ಬಟ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ ಫುಲ್ ಅಂದ್ರೆ ನಮ್ಮ ಬಾಡಿ ಫುಲ್ ಫ್ರೀಸ್ ಆಗಿರುತ್ತೆ. ಸೊ ಆ ಬಾಡಿನ ಆಕ್ಟಿವ್ ಆಗಿ ಪ್ಯಾಸಿವ್ ಇಂದ ಆಕ್ಟಿವ್ ಸ್ಟೇಟಿಗೆ ತರೋದಕ್ಕೋಸ್ಕರ ಬೆಳಿಗ್ಗೆ ಯೋಗ ಮಾಡಿದ್ರೆ ಅತ್ಯಂತ ಎಫೆಕ್ಟಿವ್ ಆಗಿ ಯೋಗನ ನಾವು ಕಂಡ್ಕೋಬಹುದು. ಸೊ ಇನ್ನು ಮಕ್ಕಳಲ್ಲಿ ಹೇಗೆ ಯೋಗನ ರೂಢಿ ಮಾಡ್ಬೋದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಕಾಮನ್ ಪ್ರಾಬ್ಲಮ್ಸ್ ನೀವೆಲ್ಲ ಕೇಳಿರ್ಬೋದು. ಮಕ್ಕಳ ಅಂದ ತಕ್ಷಣ ಒಂದು ಊಟ ಮಾಡಲ್ಲ, ಇನ್ನೊಂದು ಅವನಿಗೆ ಏಜ್ ಆಗ್ತಾ ಇದೆ ಆದ್ರೂ ಹೈಟ್ ಆಗ್ತಾ ಇಲ್ಲ. ಇದು ಮಕ್ಕಳಲ್ಲಿ ಕಂಡು ಬರುವಂತ ಕಾಮನ್ ಪ್ರಾಬ್ಲಮ್ಸ್. ಸೊ ಅಂದ್ರೆ ಜನರಲ್ ಪ್ರಾಬ್ಲಮ್ಸ್, ಇದು ಯಾವುದೇ ಆಂತರಿಕ ಕಾಯಿಲೆ ಅಲ್ಲ, ಜನರಲ್ ಪ್ರಾಬ್ಲಮ್ಸ್. ಯಾರು ಕೇಳಿದ್ರು ಅಯ್ಯೋ ಎಷ್ಟು ಊಟ ಮಾಡಿಸಿದ್ರು ಊಟನೇ ಮಾಡಲ್ಲ ಅವನು, ಇಲ್ಲ ಅಂದ್ರೆ ಹೈಟ್ ಆಗ್ತಾ ಇಲ್ಲ, ದಪ್ಪನೇ ಆಗ್ತಿಲ್ಲ, ಎಷ್ಟು ತಿನ್ಸಿದ್ರು ದಪ್ಪನೇ ಆಗ್ತಿಲ್ಲ. ಈ ರೀತಿ ಕಾಮನ್ ಪ್ರಾಬ್ಲಮ್ ಮಕ್ಕಳಿಗೆ ಹೇಳುವಂಥದ್ದು. ಸೊ ನೀವು ಮಕ್ಕಳಿಗೆ ಯೋಗ ರೂಢಿ ಮಾಡೋದ್ರಿಂದ ಮಕ್ಕಳಲ್ಲಿ ಬಾಡಿ ಮೆಟಾಬಾಲಿಸಮ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದರಿಂದ ಅವರ ಜೀರ್ಣಶಕ್ತಿ ಏನಿದೆ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ. ಜೀರ್ಣಶಕ್ತಿ ಮನುಷ್ಯನಿಗೆ ಎಲ್ಲದಕ್ಕಿಂತ ಮುಖ್ಯವಾದದ್ದು ಜೀರ್ಣಶಕ್ತಿ ಆಟೋಮೆಟಿಕ್ ಆಗಿ ನಿಮ್ಗೆ ಇಂಪ್ರೂವ್ ಆಯ್ತು, ಒಳ್ಳೆ ರೀತಿಯಲ್ಲಿ ಜೀರ್ಣಶಕ್ತಿ ಬಂತು ಅಂತ ಅಂದ್ರೆ ನೀವು ಯಾವುದೇ ರೀತಿಯಲ್ಲಿ ನೀವು ನಿಮ್ಮ ಬಾಡಿ ತೊಂದರೆ ಕೊಡೋದಿಲ್ಲ. ಯಾವುದೇ ಹೆಲ್ತ್ ನಿಮ್ಮ ಕರುಳನಲ್ಲೇ ನಿಮ್ಮ ಫುಲ್ ಎಂಟೈರ್ ಆರೋಗ್ಯ ಇದೆ ಅಂತ ಹಿರಿಯರು ಹೇಳಿದ್ದಾರೆ. ಸೊ ನೀವು ನಿಮ್ಮ ಡೈಜೆಷನ್ ಚೆನ್ನಾಗಾಯ್ತು ಅಂತ ಅಂದ್ರೆ ನಿಮ್ಗೆ ಫುಡ್ ಇಂಟೇಕ್ ಜಾಸ್ತಿ ಸೇರುತ್ತೆ, ಜೊತೆಗೆ ಬಾಡಿಲಿ ಫ್ಯಾಟ್ ಆಗುವಂಥದ್ದು ಮತ್ತೊಂದಾಗುವಂಥದ್ದು ಕೊಲೆಸ್ಟ್ರಾಲ್ ಆಗುವಂಥದ್ದು ಡೆಪಾಸಿಟ್ ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಇನ್ನು ಯೋಗನ ಕೆಲವೊಂದು ಎಲ್ಲರೂ ಕೂಡ ಮಾಡ್ಬೋದು. ಹಾರ್ಟ್ ಪೇಷಂಟ್ ಮತ್ತೆ ಹೈ ಬ್ಲಡ್ ಪ್ರೆಷರ್ ಇರುವವರು ಕೆಲವೊಂದು ಆಸನಗಳನ್ನ ಮಾಡೋದಕ್ಕೆ ಅವರಿಗೆ ಕಷ್ಟ ಆಗತ್ತೆ, ಅಂದ್ರೆ ಮಾಡಬಾರ್ದು. ಅದರಿಂದ ಡಿಸ್ಅಡ್ವಾಂಟೇಜ್ ಇದೆ. ಯಾಕಂದ್ರೆ ಶೀರ್ಷಾಸನ ಅಂತ ಬರುತ್ತೆ. ಸೊ ನಮ್ಮ ಬಾಡಿ ಏನಿದೆ ಅದು ಕೆಳಗೆ ಹೋಗುತ್ತೆ, ಕಾಲು ಮೇಲ್ ಬರುತ್ತೆ. ಸೊ ಅಂತ ಆಸನಗಳು ಬೆಂಡಾಗಿ ಮಾಡುವಂತಹ ಆಸನಗಳು ಯಾವುದು ಕೂಡ ಬ್ಲಡ್ ಪ್ರೆಷರ್ ಇರುವಂತವರು ಮಾಡಬಾರ್ದು. ಬಟ್ ಅವರು ಸಿಟ್ಟಿಂಗ್ ಆಸನ ಕುಳಿತುಕೊಂಡು ಮಾಡುವಂತಹ ಹಲವಾರು ಆಸನಗಳಿದೆ. ಆ ಆಸನಗಳನ್ನ ಅವರು ಯಾವುದೇ ರೀತಿಯಲ್ಲಿ ಯಾವ ಆಸನಗಳನ್ನು ಬೇಕಾದ್ರೂ ಮಾಡ್ಬೋದು, ಯಾವುದೇ ಹಾರ್ಮ್ ಆಗೋದಿಲ್ಲ. ಸೊ ಇದನ್ನ ಬಿಟ್ಟು ಬೇರೆ ಕೆಲವೊಂದು ಆಸನಗಳಿಗೆ ಕೆಲವೊಂದು ಕಾಯಿಲೆ ಇರೋರು ಕೆಲವೊಂದು ಆಸನಗಳ ಮಾಡಬಾರ್ದು ಅನ್ನೋದಿದೆ. ಸೊ ನೀವು ನುರಿತ ತಜ್ಞರು ಅಥವಾ ಯೋಗ ಗುರುಗಳ ಬಳಿ ಹೋಗಿ ಯೋಗನ ಕಲಿಯೋದು ಒಳ್ಳೆಯದು. ಸೊ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಖುಷಿ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಹಳ್ಳಿಗಳು, ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಹಳ್ಳಿ ಇದೆ ಅಂತ ಅಂದ್ರೆ ಅಲ್ಲಿ ಎಲ್ಲಾ ಕಡೆ ಯೋಗ ಟೀಚರ್ಸ್ ಅವೈಲಬಲ್ ಇರಲ್ಲ. ಬಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಆನ್ಲೈನ್ ಎಜುಕೇಶನ್ ಈಗ ತುಂಬಾ ಇಂಪ್ರೂವ್ ಆಗಿರೋದ್ರಿಂದ
ಆನ್ಲೈನ್ ಮೂಲಕ ನೀವು ಸಹಾಯ ತಗೋಬಹುದು. ಅಟ್ಲೀಸ್ಟ್ ನೀವು ಒಂದು 6 ಮಂತ್ಸ್ ಯೋಗ ಟೀಚರ್ ನ ಅಂಡರ್ ಅಲ್ಲಿ ಟ್ರೈನ್ ಆದ್ರಿ ಅಂತ ಅಂದ್ರೆ ನೆಕ್ಸ್ಟ್ ಅಲ್ಲಿ ನೀವು ಏನ್ ಬಂದು ನೀವು ನೀವಾಗೆ ಮಾಡ್ಕೋಬಹುದು. ಬಟ್ ಮಿನಿಮಮ್ 6 ಮಂತ್ಸ್ ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಉಸಿರನ್ನ ಹೇಗೆ ತಗೊಳ್ಳೋದು, ಹೇಗೆ ಕಂಟ್ರೋಲ್ ಮಾಡುವಂಥದ್ದು, ಈ ವಿಷಯಗಳನ್ನ ನೀವು ತಜ್ಞರಿಂದನೇ ತಿಳ್ಕೊಳ್ಬೇಕಾಗತ್ತೆ. ಯೂಟ್ಯೂಬ್ ವಿಡಿಯೋಸ್ ನಲ್ಲಿ ಕೆಲವೊಂದು ಒಳ್ಳೆ ರೀತಿಯಲ್ಲಿ ಸಜೆಷನ್ ಇದಾವೆ. ಬಟ್ ಒಳ್ಳೆ ಚಾನಲ್ ಗಳನ್ನ ಫಾಲೋ ಮಾಡಿ ಯಾವುದೇ ಸಣ್ಣ ಪುಟ್ಟ ಕೆಲವರು ಉಸಿರು ತಗೊಳ್ಳೋದಾಗ್ಲಿ ಡಿಸ್ಅಡ್ವಾಂಟೇಜಸ್ ಆಗ್ಲಿ ಹೇಳೋದಿಲ್ಲ, ಬರೀ ಬೆನಿಫಿಟ್ಸ್ ಮಾತ್ರ ಹೇಳ್ತಾರೆ. ಸೊ ಅಂತಹ ಆಕ್ಟಿವಿಟೀಸ್ ಗಳಿಂದ ಸ್ವಲ್ಪ ದೂರ ಇದ್ದು ನುರಿತ ತಜ್ಞರ ಬಳಿ ಯೋಗ ಕಲಿಯೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸೊ ಇನ್ನು ಮುಂದೆ ಹೌದು, ಯೋಗದಲ್ಲಿ ಹೇಗೆ ಬೆನಿಫಿಟ್ಸ್ ಅನ್ನೋದಕ್ಕೆ ನಾನು ಒಂದು ಸಿಂಪಲ್ ಆಗಿ ಇವತ್ತು ಒಂದು ಬೇಗ ತುಂಬಾ ಬೋರ್ ಹೊಡ್ಸೋದಕ್ಕೆ ನಾನು ನಿಮ್ಗೆ ಇಷ್ಟಪಡಲ್ಲ. ಒಂದು 3 ಆಸನಸ್ ನಿತ್ತಲ್ಲೇ ಮಾಡಿ ಸಿಂಪಲ್ ಆಗಿ ಮೈ ಕೈ ನೋವು ಆಗದೆ ಸಿಂಪಲ್ ಆಗಿ ಮಾಡುವಂತಹ ಆಸನಗಳನ್ನ ನಿಮ್ಗೆ ಒಂದು 3 ಆಸನಗಳನ್ನ ನಿಮ್ಗೆ ಹೇಳಿ ಅದರ ಬೆನಿಫಿಟ್ಸ್ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ತಾಡಾಸನ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ತಾಡಾಸನ ಅಂತ ಅಂದ್ರೆ ತಾಡ ಅಂತ ಅಂದ್ರೆ ಪರ್ವತ ಅಂತ ಹೇಳ್ಬಿಟ್ಟು ಪರ್ವತದ ರೀತಿ ನಿಲ್ಲುವಂಥದ್ದು. ಸೊ ನಮ್ಮ ಕೈಗಳನ್ನ ಈ ರೀತಿ ಇಂಟರ್ಲಾಕ್ ಮಾಡಿ ಈ ರೀತಿ ಸಿಂಪಲ್ ಆಸನಗಳನ್ನ ನಾನು ಡೆಮಾನ್ಸ್ಟ್ರೇಟ್ ಮಾಡ್ತಿರೋದು. ಸೊ ಈ ರೀತಿ ಫಸ್ಟ್ ಎಷ್ಟಾಗುತ್ತೋ ಅಷ್ಟು ಸ್ಟ್ರೆಚ್ ಮಾಡ್ಬೇಕು ಮೇಲೆ. ನಂತರ ತುದಿ ಕಾಲಿನಲ್ಲಿ ಅಂದ್ರೆ ನಿಮ್ಮ ಕಾಲಿನ ಬೆರಳಿನ ಸಪೋರ್ಟ್ ನಿಂದ ಹಿಂಗೆ ಟೋನ ರೈಸ್ ಮಾಡಿ ಈ ರೀತಿ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟೊತ್ತು ನಿಲ್ಲುವಂಥದ್ದು. ಸೊ ಈ ರೀತಿ ನಿಲ್ಲೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಮತ್ತೆ ಹೇಗೆ ಹೋಗಿರ್ತೀರೋ ಅದೇ ರೀತಿ ನೀವು ವಾಪಸ್ ಬರಬೇಕು. ಸೊ ತಾಡಾಸನದಿಂದ ನಿಮ್ಗೆ ಏನ್ ಬೆನಿಫಿಟ್ಸ್ ಇದೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಹೈಟ್ ಆಗಿಲ್ಲ ಅಂತಾರೆ. ಆಮೇಲೆ ದೊಡ್ಡವರಲ್ಲೂ ಕೆಲವರ ಪ್ರಾಬ್ಲಮ್ ಇರುತ್ತೆ. ಈವನ್ ನಿಮ್ಮ ಹೈಟ್ ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತಂದ್ರೆ ನಿಮ್ಗೆ 22 ಇಯರ್ಸ್ ತನಕ ಟೈಮ್ ಇರುತ್ತೆ. 22 ಇಯರ್ಸ್ ಒಳಗೆ ನೀವು ಅಂದ್ರೆ ಮೇಲ್ಗೆ 22 ಇಯರ್ಸ್ ಒಳಗೂ ಅವರು ಹೈಟ್ ಆಗ್ಬೋದು, ಫಿಮೇಲ್ಗೆ 18 ಇಯರ್ಸ್ ವರೆಗೂ ಅವರು ಹೈಟ್ ಆಗ್ಬೋದು. ಸೊ ನೀವು ಈ ತಾಡಾಸನ ಮಾಡ್ತಾ ಬಂದ್ರಿ ಅಂದ್ರೆ ನಿಮ್ಮ ಹೈಟ್ ಇನ್ಕ್ರೀಸ್ ಆಗುತ್ತೆ. ಮೀನ್ಸ್ ಹೈಟ್ ಇನ್ಕ್ರೀಸ್ ಆಗೋದಕ್ಕೆ ಮೈನ್ ಕಾರಣ ಅಂದ್ರೆ ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇರುತ್ತೆ, ಅಲ್ಲಿ ಗ್ರೋತ್ ಹಾರ್ಮೋನ್ ಅಂತ ಇರುತ್ತೆ. ಆ ಗ್ರೋತ್ ಹಾರ್ಮೋನ್ ಸಿಕ್ರೆಟ್ ಆಯ್ತು ಅಂದ್ರೆ ನಿಮ್ಮ ಹೈಟ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ಈ ಗ್ರೋತ್ ಹಾರ್ಮೋನ್ ಇನ್ಕ್ರೀಸ್ ಮಾಡೋದಕ್ಕೆ ಈ ತಾಡಾಸನ ಮಾಡೋದು ಬಹಳ ಎಫೆಕ್ಟಿವ್ ಆಗಿರುತ್ತೆ. ಜೊತೆಗೆ ನಿಮ್ಗೆ ಈ ಭಾಗದಲ್ಲಿ ಒಂದು ಬೋನ್ ಏನಿರುತ್ತೆ, ಈ ಭಾಗದಲ್ಲಿ ಇರುವಂತ ಬೋನು ಅದು ಸ್ಟ್ರೆಚ್ ಆಗುತ್ತೆ. ಈವನ್ ಆಫ್ಟರ್ 22 ಇಯರ್ಸ್ ಆದ್ರೂ ಮೇಲೂ ಕೂಡ ಇದನ್ನ ನಾವು ಹೈಟ್ ಆಗ್ಬೇಕು ಅನ್ನೋರಿದ್ರೆ ಈ ಎಕ್ಸರ್ಸೈಸ್ ಮಾಡೋದ್ರಿಂದ ಈ ರೀಜನ್ ಅಲ್ಲಿ ನೀವು ಹೈಟ್ ಆಗ್ತಾ ಹೋಗುತ್ತೆ. ಸೊ ಕೆಲವ್ರು ಇರ್ತಾರೆ, ಫಾರ್ ಎಕ್ಸಾಂಪಲ್ ಈಗ PSI PC ಎಲ್ಲ ತುಂಬಾ ಕಾಲ್ ಮಾಡಿದ್ದಾರೆ, ನಿಮ್ಗೆಲ್ಲ ಗೊತ್ತಿರ್ಬೋದು. ಸೊ ಅಲ್ಲಿ 168 ಸೆಂಟಿಮೀಟರ್ ಹೈಟ್ ಕಂಪಲ್ಸರಿ ಇರುತ್ತೆ. ಎಲ್ಲೋ ಒಂದ್ ಕಡೆ ಜಸ್ಟ್ ನಾನು 1 ಸೆಂಟಿಮೀಟರ್ ಕಮ್ಮಿ ಇದ್ದೀನಿ, 2 ಸೆಂಟಿಮೀಟರ್ ಕಮ್ಮಿ ಇದ್ದೀನಿ ಅನ್ನೋರು ಈ ರೀತಿಯ ಎಕ್ಸರ್ಸೈಸ್ ಗಳನ್ನ ಮಾಡ್ಕೊಂಡು ಅವರು ಖಂಡಿತವಾಗ್ಲೂ ಅವರ ಹೈಟ್ ಇಂಪ್ರೂವ್ ಮಾಡ್ಕೊಬಹುದು. ಜೊತೆಗೆ ಕೆಲವೊಂದು ಆಯುರ್ವೇದದ ಕೆಲವೊಂದು ಗಿಡಮೂಲಿಕೆಗಳಿದಾವೆ, ಕೆಲವೊಂದು ಔಷಧಿಗಳಿದಾವೆ. ಫಾರ್ ಎಕ್ಸಾಂಪಲ್ ಹೈಟ್ ಇನ್ಕ್ರೀಸ್ ಮಾಡೋದಕ್ಕೆ ಅಶ್ವಗಂಧ ಚೂರ್ಣ ಅಂತ ಬರುತ್ತೆ. ಸೊ ಅವನ್ನ ನ್ಯಾಚುರಲ್ ಆಗಿರುವಂತದ್ದು ಅವನ್ನ ಕನ್ಸ್ಯೂಮ್ ಮಾಡ್ತಾ ಈ ಆಸನಗಳು ಮಾಡೋದ್ರಿಂದ ನಮ್ಮ ಹೈಟ್ ನ ಇನ್ಕ್ರೀಸ್ ಮಾಡೋದು ಇಂಪಾಸಿಬಲ್ ಅಂತ ಹೇಳ್ತಾರೆ. ಬಟ್ ಯೋಗದಲ್ಲಿ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ನಾವು ಹೇಳ್ತೀವಿ. ರೆಗ್ಯುಲರ್ ಯೋಗ ಪ್ರಾಕ್ಟೀಸ್ ಇಂದ ಏನ್ನ ಕೂಡ ನಾವು ಸಾಧಿಸಬಹುದು. ಸೊ ಈ ರೀತಿ ನಾವು ಹೈಟ್ ಅನ್ನ ಇನ್ಕ್ರೀಸ್ ಮಾಡಬಹುದು ತಾಡಾಸನದಿಂದ. ಇನ್ನು ಯಾರೆಲ್ಲ ಈ ತಾಡಾಸನ ಮಾಡಬಾರ್ದು ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಬೆರಳು ನಿಮ್ಗೆ ಕಾಲಿನ ಬೆರಳುಗಳಲ್ಲಿ ನಿಮ್ಗೆ ಫ್ರಾಕ್ಚರ್ ಆಗಿತ್ತು ಅಂತ ಅಂದ್ರೆ, ಇಲ್ಲ ನಿಮ್ಮ ಕಾಲಿನ ಟೋಸ್ ಫ್ರಾಕ್ಚರ್ ಆಗಿತ್ತು ಅಂದ್ರೆ, ಅಥವಾ ಈ ಭಾಗದಲ್ಲಿ ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಏನಾರು ಆಗಿ ರಾಡ್ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಅಂತವ್ರು ತಾಡಾಸನನ ಯಾವುದೇ ಕಾರಣಕ್ಕೂ ಪರ್ಫಾರ್ಮ್ ಮಾಡೋ ಹಾಗಿಲ್ಲ, ಅವರಿಗೆ ಜಾಸ್ತಿ ಪೈನ್ ಆಗುವಂಥದ್ದು. ಸೊ ಅದಕ್ಕೋಸ್ಕರ ತಾಡಾಸನ ಇಂಥ ವ್ಯಕ್ತಿಗಳು ಮಾಡುವಂತಿಲ್ಲ. ಸೊ ಇನ್ನು ಎರಡನೇ ಆಸನ ತುಂಬಾ ಇಂಪಾರ್ಟೆಂಟ್ ಆಸನ, ವೃಕ್ಷಾಸನ. ಸೊ ಮೊದಲಿನಿಗೆ ಕಾಲನ್ನ ಹೀಗೆ ಎಳೆದುಕೊಂಡು ಎಷ್ಟಾಗುತ್ತೋ ಅಷ್ಟು ಹೀಗೆ ಮೇಲ್ಗಡೆ ಪ್ಲೇಸ್ ಮಾಡಿ ನಂತರ ಸೀದಾ ಹೀಗೆ ಮೇಲ್ಗಡೆ ನಮಸ್ಕಾರ ಮಾಡುವಂಥದ್ದು. ಸೊ ಈ ರೀತಿ ಮಾಡುವಂಥದ್ದು ವೃಕ್ಷಾಸನ. ಇದು ಕೇವಲ ಒಂದೇ ಕಾಲಿಗೆ ಮಾಡುವಂತದ್ದಲ್ಲ. ಒಂದು ಕಾಲು ಆದ ನಂತರ ಅದಕ್ಕೆ ರಿಲ್ಯಾಕ್ಸ್ ಕೊಟ್ಟು ಮತ್ತೆ ಇನ್ನೊಂದು ಲೆಗ್ಗಿಗೆ ನೀವು ಮಾಡ್ಬೇಕಾಗತ್ತೆ. ಸೊ ಈ ರೀತಿ 2 ಲೆಗ್ಗಿಗೆ ಮಾಡುವಂಥದ್ದು. ನಾನಿಲ್ಲಿ ಶಾರ್ಟ್ ಆಫ್ ಟೈಮ್ ಇರೋದ್ರಿಂದ ಬೇಗ ಮುಗಿಸ್ತಾ ಇದ್ದೀನಿ.
ಸೊ ಈ ಆಸನಗಳನ್ನು ಈ ಆಸನಗಳು ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಈ ಆಸನ. ಯಾಕಂತ ಅಂದ್ರೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ತುಂಬಾ ಜನಕ್ಕೆ, ತುಂಬಾ ಮಕ್ಕಳಿಗೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಪೇರೆಂಟ್ಸ್ ಕಂಪ್ಲೇಂಟ್ ಹೇಳ್ಬೋದು, ಅಯ್ಯೋ ಈಗ ಅವನಿಗೆ ಓದ್ಸಕ್ ಬಂದಿದ್ದೆ, ಒಂದ್ 5 ನಿಮಿಷ ಆಯ್ತು ಅಲ್ಲಿ ಇಲ್ಲಿ ನೋಡ್ತಾ ಕೂತಿದ್ದಾನೆ, ಟಿವಿ ನೋಡ್ತಾನೆ, 5 ನಿಮಿಷ ಓದಕ್ ಕೂರಲ್ಲ, ಮೊಬೈಲ್ ನೋಡ್ತಾನೆ, ಅದು ಇದು ಅನ್ನೋದು ಕಾಮನ್ ಕಂಪ್ಲೇಂಟ್ ಪೇರೆಂಟ್ಸ್ ಗಳಿಂದ. ಸೊ ನಾವು ಏನು ಈ ರೀತಿ ವೃಕ್ಷಾಸನ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ತುಂಬಾ ಸಾಲ್ವ್ ಆಗುತ್ತೆ ಅಂತ. ಅಂದ್ರೆ ಯಾವ್ದೋ ಒಂದು ಕೆಲಸ ಹಿಡಿದ್ವಿ ಅಂದ್ರೆ ಆ ಕೆಲಸ ಮುಗಿಸೋ ತನಕ ನಮ್ಗೆ ಅದ್ರ ಮೇಲೆ ಫುಲ್ ಫೋಕಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ವೃಕ್ಷಾಸನದಿಂದ. ಇನ್ನು ವೃಕ್ಷ ಅಂದ್ರೆ ಬೇರೆ ಏನು ಅಲ್ಲ, ಮರ ಹೇಗೆ ಸ್ಟೇಬಲ್ ಆಗಿ ನಿಂತಿರುತ್ತೋ ಆ ರೀತಿ ನಾವು ಒಂದು ಕಾಲಿನಲ್ಲಿ ಸ್ಟೇಬಲ್ ಆಗಿ ನಿಲ್ಲುವಂಥದ್ದು. ನಮ್ಮ ದೃಷ್ಟಿಕೋನ ಮೇಲೆ ಮುಂದೆ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಇಟ್ಕೊಬೇಕು, ಆ ಆಬ್ಜೆಕ್ಟ್ ನ ಫುಲ್ಲು ಫೋಕಸ್ ಮಾಡಿ ನೋಡುವಂಥದ್ದು. ಅದನ್ನ ನೋಡೋದ್ರಿಂದ ನಮ್ಗೆ ಆಟೋಮೆಟಿಕಲಿ ನಮ್ಮ ಮೆಂಟಲಿ ಹಾಗೂ ಫಿಸಿಕಲಿ ಎರಡೂ ಕಡೆಯಿಂದ ನಿಮ್ಗೆ ಕಾನ್ಸಂಟ್ರೇಷನ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವೇನಾದ್ರು 90s ಕಿಡ್ಸ್ ಆಗಿದ್ರೆ ಅಂದ್ರೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಹಿಂದ್ಗಡೆ ನಮ್ಮ ಟೀಚರ್ಸ್ ಗಳೆಲ್ಲ ಏನಿದ್ರು, ಅವರು ನಾವೇನಾದ್ರು ಚೇಷ್ಟೆ ಮಾಡಿದ್ವಿ ಅಂದ್ರೆ ತಕ್ಷಣ ಒಂಟಿ ಕಾಲಲ್ಲಿ ನಿಲ್ಲಿ ಅಂತ ಪನಿಷ್ಮೆಂಟ್ ಕೊಡೋರು. ಸೊ ಅದ್ರಿಂದಿನ ಹಿಂದೆ ಇದ್ದ ರೀಸನ್ ಇದೆ, ಜಸ್ಟ್ ನಿಮ್ಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ಲಿ ಅನ್ನೋದ್ ರೀತಿಯಲ್ಲಿ ಅವರು ಈ ರೀತಿಯಲ್ಲಿ ಪನಿಷ್ಮೆಂಟ್ ಕೊಡ್ತಿದ್ರು. ಇದೇ ರೀತಿ ಕೋಳಿ ತರ ಕೂತ್ಕೋ ಅಂತ ಅಂತಿದ್ರು. ಅದು ಕೂಡ ಕಿವಿ ಭಾಗ ಏನಿದೆ, ಈ ರೀಜನ್ ಅನ್ನ ಹೀಗೆ ಈ ರೀತಿ ಪುಲ್ ಮಾಡೋದ್ರಿಂದ ನಿಮ್ಗೆ ಕಾನ್ಸಂಟ್ರೇಷನ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿ ನೀವು ಏನು ಮಾಡ್ಲಿಲ್ಲ ಅಂದ್ರೂ ಒಂದ್ 5 ನಿಮಿಷ ಈ ರೀತಿ ಕಿವಿನ ಹೀಗೆ ಆದಷ್ಟು ಹಿಂಗೆ ಕೆಳಗಡೆ ಎಳ್ಕೊಂತಾ ಇದ್ರೆ ನಿಮ್ಮ ಕಾನ್ಸಂಟ್ರೇಷನ್ ತುಂಬಾ ಇನ್ಕ್ರೀಸ್ ಆಗುವಂತದ್ದು, ಯಾವುದೇ ವಿಷಯದಲ್ಲಿ ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದೇ ಕಾರಣಕ್ಕೆ ನಮ್ಮ ಟೀಚರ್ಸ್ ನಮ್ಮ ಕಿವಿ ಹಿಂಡ್ತಾ ಇದ್ರು. ಅದನ್ನ ನಾವು ಶಿಕ್ಷೆ ಅಂತ ಅನ್ಕೊಂತಿದ್ವಿ, ಬಟ್ ಎಲ್ಲದಕ್ಕೂ ಕೂಡ ಒಂದು ರೀಸನ್ ಇತ್ತು. ಸೊ ಅದಕ್ಕೋಸ್ಕರ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಯಾವ್ದೇ ವಿಷಯದಲ್ಲಿ ಫೋಕಸ್ ಮಾಡ್ಬೇಕು ಅಂದಾಗ ನೀವು ಈ ರೀತಿ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವೊಂದು 2 ಮುದ್ರೆಗಳಿದೆ ಕಾನ್ಸಂಟ್ರೇಷನ್ಗೆ. ಒಂದು ಧ್ಯಾನ ಮುದ್ರೆ. ಈ ರೀತಿ ನೀವು ಚಿಕ್ಕಲ್ ಪಕ್ಕಲ್ ಹಾಕೊಂಡು ಕೂತ್ಕೊಂತಿರಲ್ಲ, ಅದಾದ್ರ ನಂತರ ಈ ರೀತಿ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಕಾನ್ಸಂಟ್ರೇಷನ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಜೊತೆಗೆ ಇದು ಚಿನ್ಮುದ್ರೆ ಅಂತ ಅಂತೀವಿ. ಈ ರೀತಿ ಚಿನ್ಮುದ್ರೆ ಮಾಡೋದ್ರಿಂದ ಕೂಡ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವೊಂದು ಫ್ರೀ ಇದ್ದಾಗ, ಏನೋ ಟಿವಿ ನೋಡ್ತಾ ಇದ್ದಾಗ್ಲೂ ಕೂಡ ಈ ಮುದ್ರೆಗಳನ್ನ ಮಾಡ್ಬೋದು. ಮುದ್ರಾ ಯೋಗ ಅಂತ ಬರುತ್ತೆ. ಸೊ ಇದನ್ನ ಒಂದು 5 ಮಿನಿಟ್ಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುವಂಥದ್ದು. ಸೊ ಈ ರೀತಿ ನಮ್ಮ ಹಿಂದಿನ ಸಿಸ್ಟಮ್ಗಳು ಎಲ್ಲ ಕೂಡ ಉಪಯೋಗ ಆಗ್ತಾ ಇದೆ. ಸೊ 3ನೇ ಆಸನ ಅರ್ಧಕಟಿ ಚಕ್ರಾಸನ. ಸೊ ಅರ್ಧಕಟಿ ಚಕ್ರಾಸನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದು ಫೈನಲ್ ಆಸನ. ಇದನ್ನ ಮಾಡಿ ನಾನು ಎಂಡ್ ಮಾಡ್ತೇನೆ. ಸೊ ಈ ರೀತಿ ಸ್ಟ್ರೈಟ್ ನಿಂತ್ಕೊಂಡು ಈ ರೀತಿ ಫಸ್ಟ್ ಒಂದ್ ಕೈನ ಈ ರೀತಿ ಮೇಲೆ ಎಳ್ಕೊಳ್ಳುವಂಥದ್ದು. ನಂತರ ಹೀಗೆ ಎಷ್ಟಾಗುತ್ತೋ ಅಷ್ಟು ಬೆಂಡ್ ಮಾಡಿ, ಸೊ ಈ ರೀತಿ ಬೆಂಡ್ ಆಗುವಂತ ನಿಮ್ ಕೈಲಾದಷ್ಟು. ಸೊ ಈ ಭಾಗದಲ್ಲಿ ಏನಿದೆ, ಈ ಭಾಗದಲ್ಲಿ ನಿಮ್ಗೆ ನೋವು ಬರ್ಬೇಕು. ನೋವು ಬರುವಷ್ಟು ನೀವು ಬೆಂಡ್ ಆಗ್ಬೇಕು. ನೋವು ಬಂದಿಲ್ಲ ಅಂದ್ರೆ ನಿಮ್ಗೆ ಅದು ಎಫೆಕ್ಟ್ ಆಗಲ್ಲ. ಇದೇ ರೀತಿ ಎರಡೂ ಕಡೆ ಕೂಡ ಮಾಡ್ಬೇಕು. ಸೊ ಈ ಆಸನ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ, ಎಸ್ಪೆಷಲಿ ಫಾರ್ ಯಾರು ಬಾಡಿ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ತುಂಬಾ ಈ ಆಸನ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಸದ್ಯಕ್ಕೆ ಈಗಿರೋ ಪ್ರಾಬ್ಲಮ್ ಏನು ಅಂತಂದ್ರೆ, ಬೊಜ್ಜು ಎಲ್ಲರಿಗೂ ಬರುತ್ತೆ. ಬೊಜ್ಜು ಕಾಮನ್. ಇಲ್ಲಿ ಬೆಲ್ಲಿ ಫ್ಯಾಟ್ ಅಂತ ಏನಂತೀವಿ, ಈ ಭಾಗದಲ್ಲಿ ಹೊಟ್ಟೆ ಭಾಗದಲ್ಲಿ ಬರುವಂತ ಬೊಜ್ಜನ್ನ ನಾವು ಹೇಗಾದ್ರೂ ಮಾಡಿ ಕರಗಿಸ್ಬೋದು. ಕೆಲವರು ಈಗ ಮಾಡರ್ನ್ ಟ್ರೆಂಡ್ ಅಲ್ಲಿ ಯಾರು ಯೋಗ ಚೂಸ್ ಮಾಡ್ತಾ ಇಲ್ಲ. ಮೋಸ್ಟ್ ಆಫ್ ದ ಪೀಪಲ್ ಜಿಮ್ ನ ಮಾಡ್ತಾರೆ. ಸೊ ಜಿಮ್ ಇಸ್ ಕಂಪೇರ್ ಟು ಯೋಗ ತುಂಬಾ ಎಫೆಕ್ಟ್ ಇರುತ್ತೆ, ಬಟ್ ಯೋಗದಲ್ಲಿ ಯಾವುದೇ ರೀತಿಯ ಎಫೆಕ್ಟ್ ಇರೋದಿಲ್ಲ. ಸೊ ಈ ಭಾಗದ ನೀವು ಹೊಟ್ಟೆನ ಹೇಗ್ ಬೇಕಾದ್ರೆ ಕಡಿಮೆ ಮಾಡ್ಕೋಬಹುದು. ಬಟ್ ಈ ಭಾಗದಲ್ಲಿ ನಿಮ್ಗೆ ಬೊಜ್ಜು ಒಂದ್ಸರಿ ಬಂತು ಅಂತ ಅಂದ್ರೆ, ಒಂದ್ಸರಿ ಬೊಜ್ಜು ಬಂತು ಅಂದ್ರೆ ಅದನ್ನ ರೆಡ್ಯೂಸ್ ಮಾಡೋದು ತುಂಬಾ ಕಷ್ಟ. ಸೊ ಈ ಭಾಗದಲ್ಲಿ ಈಗಂತೂ ಕಾಮನ್ ಆಗಿದೆ, ಈ ಭಾಗದಲ್ಲಿ ಬೊಜ್ಜು ತುಂಬಾ ಆಗತ್ತೆ. ಅವಾಗ ಏನಾಗುತ್ತೆ, ಇದನ್ನ ರೆಡ್ಯೂಸ್ ಮಾಡೋದಕ್ಕೆ ಅರ್ಧಕಟಿ ಚಕ್ರಾಸನ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಅರ್ಧಕಟಿ ಚಕ್ರಾಸನ ಡೈಲಿ ಒಂದು 5 ಮಿನಿಟ್ಸ್ ಮಾಡ್ತಾ ಹೋದ್ರಿ ಅಂದ್ರೆ, ಇಲ್ಲಿ ಹೀಗೆ ಸ್ಟ್ರೆಚ್ ಮಾಡಿದಾಗ ಈ ರೀಜನ್ ಅಲ್ಲಿ ತುಂಬಾ ಪೇನ್ ಆಗುತ್ತೆ. ಅಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಜನರೇಟ್ ಆದಾಗ ಏನಾಗುತ್ತೆ, ಅಲ್ಲಿರುವಂತಹ ಫ್ಯಾಟ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಅದು ಲೈಟ್ ಆಗಿ ಬರ್ನ್ ಆಗ್ತಾ ಬರುತ್ತೆ. ಸೊ
ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಈ ಫ್ಯಾಟ್ ಏನಿದೆ, ಸೈಡ್ ಫ್ಯಾಟ್ ಏನಿದೆ, ಈ ಸೈಡ್ ಫ್ಯಾಟು ಕರಗಿ ನಿಮ್ಮ ಬಾಡಿ ಒಂದು ಕರೆಕ್ಟ್ ಶೇಪಿಗೆ ಬರುವಂತದ್ದು. ಅತಿಯಾಗಿ ದಪ್ಪ ಇದ್ರೂ ಕೂಡ ತೊಂದ್ರೆನೆ, ತೆಳ್ಳ ಇದ್ರೂ ಕೂಡ ತೊಂದ್ರೆನೆ. ಸೊ ಇನ್ನೊಂದು ವಿಷಯನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಆಫ್ ಈಗ ಯೋಗ ಅಂತ ಸಿಟಿ ಕಡೆ ಅಥವಾ ಎಲ್ಲಾ ಕಡೆ ಏನಾಗ್ಬಿಟ್ಟಿದೆ ಅಂದ್ರೆ, ದಪ್ಪ ಆಗಿದ್ದಾನೆ, ಒಂದ್ 60 kg 70 kg ಆಗಿದ್ದಾನೆ, ಸೊ ಅವನು ಬೊಜ್ಜು ಬಂದಿದೆ, ಅವ್ನು ಕರ್ಗ್ಸೋದಕ್ಕೋಸ್ಕರ ಯೋಗಕ್ಕೆ ಹೋಗ್ತಿದ್ದಾನೆ. ಇಲ್ಲ ಶುಗರ್ ಬಂದಿದೆ, ಡಯಾಬಿಟಿಸ್ ಬಂದಿದೆ, ಈಗ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಯೋಗಕ್ಕೆ ಹೋಗ್ತಿದ್ದಾನೆ ಅಂತ ಮಾತಾಡ್ತಾರೆ. ಸೊ ನೀವು ಇದನ್ನ ಯೋಗನ ಡೈಲಿ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಯಾವುದೇ ರೀತಿಯ ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು ನಿಮ್ಮ ಹತ್ರ ಸುಳಿಯೋದಿಲ್ಲ. ಬಟ್ ನೀವು ಬಂದ್ರ ಮೇಲೆ ನಾನು ಯೋಗ ಪ್ರಾಕ್ಟೀಸ್ ಮಾಡ್ತೀನಿ, ಶುಗರ್ ಬಂದ್ರ ಮೇಲೆ, BP ಬಂದ್ರ ಮೇಲೆ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಅಂದ್ರೆ, ಆಗ ನೀವು ಜಸ್ಟ್ ಕಂಟ್ರೋಲ್ ಮಾಡ್ಬೋದು, ಯೋಗದಿಂದ ಕಂಟ್ರೋಲ್ ಮಾಡ್ಬೋದು ಹೊರತು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿಮ್ಗೆ ಪಿಲ್ ಸಪೋರ್ಟ್ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಮುಂಚೆಯಿಂದನೂ ಯೋಗ ಮಾಡಿದ್ರೆ ನಿಮ್ಮ ದೇಹನ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಬಹುದು. ಅದು ಈ ಕರೋನಾ ಪ್ಯಾಂಡಮಿಕ್ ಸಿಚುಯೇಷನ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಎಷ್ಟು ಹಾನಿಕರವಾಗಿದೆ ಅಂತ. ಸೊ ಇಮ್ಯುನಿಟಿ ಸಿಸ್ಟಮ್ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಯೋಗ ಏನ್ ಮಾಡುತ್ತೆ ಅಂದ್ರೆ ಜಸ್ಟ್ ನಮ್ಗೆ ಇಮ್ಯುನಿಟಿ ಪವರ್ ನ ರೈಸ್ ಮಾಡುತ್ತೆ. ಸೊ ನಾರ್ಮಲ್ ವ್ಯಕ್ತಿಗಳಿಗಿಂತ ಯೋಗ ಮಾಡುವಂತಹ ವ್ಯಕ್ತಿಗಳಿಗೆ ಇಮ್ಯುನಿಟಿ ಪವರ್ ಖಂಡಿತವಾಗ್ಲೂ 100% ಹೇಳ್ತೀನಿ ಜಾಸ್ತಿ ಇರುತ್ತೆ. ನಾರ್ಮಲ್ ವ್ಯಕ್ತಿಗಳಿಗಿಂತ ಜಾಸ್ತಿ ಇರುವಂತದ್ದು ಯೋಗ ಮಾಡುವಂತ ವ್ಯಕ್ತಿಗಳಿಗೆ. ಇದಕ್ಕೋಸ್ಕರ ನಾವು ಯೋಗನ ಪ್ರಾಕ್ಟೀಸ್ ಮಾಡ್ತಾ ಬರ್ತಿದೀವಿ. ಏನ್ಷಿಯಂಟ್ ಟೈಮ್ಸ್ ಇಂತ ಪತಂಜಲಿ ಮಹರ್ಷಿಗಳು ಇಂಟ್ರೊಡ್ಯೂಸ್ ಮಾಡ್ದಾಗಿಂದನೂ ಕೂಡ ನಾವು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದೀವಿ. ಬಟ್ ಇವತ್ತೇನಾಗಿದೆ ಅಂದ್ರೆ ನಾವು ಹಿಂದಿನ ವಿದ್ಯೆಗಳನ್ನ ಮರಿತಾ ಹೋಗ್ತಾ ಇದೀವಿ. ಎಲ್ಲೋ ಒಂದ್ ಕಡೆ ಮೆಡಿಸಿನ್ ಸಿಸ್ಟಮ್ ಅಲ್ಲೂ ಅಷ್ಟೇ, ನಮ್ಮ ಸ್ವದೇಶಿ ಮೆಡಿಸಿನ್ ಗಳಿಗೆ ಇವತ್ತು ಕುತ್ತು ಬಂದಿದೆ. ಯಾರೋ ಒಬ್ರು ಫ್ರೀಯಾಗಿ ಮೆಡಿಸಿನ್ ಕೊಡ್ತೀನಿ ಅಂತ, ಕರೋನಾಕ್ ಫ್ರೀಯಾಗಿ ಮೆಡಿಸಿನ್ ಕೊಡ್ತೀನಿ ಅಂತ ಹೋದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಈ ಅಲೋಪತಿ ಅಥವಾ ಅದರ್ ಇಂಗ್ಲಿಷ್ ಮೆಡಿಸಿನ್ಸ್ ಏನಿದೆ ಅಂತ ಕಂಪ್ನಿಗಳು ದೊಡ್ಡ ಇದಾಗಿದೆ. ಸೊ ಎಲ್ಲ ಒಂದ್ ಕಡೆ ನಮ್ಮ ಹಿತ್ತಲಲ್ಲೇ ಮೆಡಿಸಿನ್ ಇರುವಂತದ್ದು, ಸಣ್ಣ ಪುಟ್ಟ ಅಡ್ಗೆ ಮನೆಯಲ್ಲೇ ಮೆಡಿಸಿನ್ ಇರುವಂತದ್ದು, ಅರ್ಶನ ಆಗಿರ್ಬೋದು, ಈ ರೀತಿ ಅಮೃತ ಬಳ್ಳಿ ಆಗಿರ್ಬೋದು, ಸಣ್ಣ ಪುಟ್ಟದಲ್ಲೇ ಕೂಡ ಮೆಡಿಸಿನ್ ಇದೆ. ಸೊ ಇಂಥದನ್ನ ನಾವು ಡೈಲಿ ನಮ್ಮ ರೋಟಿನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ವಿ ಅಂತ ಅಂದ್ರೆ, ಡೈಲಿ ರೋಟಿನಲ್ಲಿ ಈ ರೀತಿ ಫಾರ್ ಎಕ್ಸಾಂಪಲ್ ಅರ್ಶನ ಸೇವಿಸುವುದು ಆಗಿರ್ಬೋದು, ಈ ರೀತಿ ಕೊಬ್ಬರಿ ಎಣ್ಣೆ ಸೇವಿಸುವುದಾಗಿರ್ಬೋದು. ಕೊಬ್ಬರಿ ಎಣ್ಣೆ ಯೂಸಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ, ಅವ್ರು ಸೇವಿಸೋದಿಲ್ಲ, ಜಸ್ಟ್ ತಲೆಗೆ ಮಾತ್ರ ಉಪಯೋಗಿಸ್ತಾರೆ. ಸೊ ಆಮೇಲೆ ಇವತ್ತು ಯಾವ ರೀತಿ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ, ನಮ್ಗೆ ತಲೆಗೆ ಹಚ್ಚೋದಿಕ್ಕೆ ಯಾವುದೋ ಒಂದು ಹೊರಗಡೆಯಿಂದ ಎಣ್ಣೆ ತಂದ್ರೇನೆ ಆಗುತ್ತೆ, ಮನೆಯಲ್ಲಿ ಎಣ್ಣೆ ಮಾಡಿಸಿದ್ರು ಅದಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಸೊ ಕೆಮಿಕಲ್ ಫ್ರೀ ಇರುವಂತಹ, ಮನೆಯಲ್ಲೇ ಸಿಗುವಂತಹ, ಎಷ್ಟಾಗುತ್ತೋ ಅಷ್ಟು ನ್ಯಾಚುರಲ್ ಆಗಿ ಸಿಗುವಂತಹ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ಈ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಕಂಪ್ಲೀಟ್ ಮಾಡ್ತಾ ಹೋದ್ರೆ, ಯೋಗನ ಸಪೋರ್ಟ್ ತಗೊಂತಾ ಹೋದ್ರೆ, ನೀವು ಡೈಲಿ ಅಟ್ ಲೀಸ್ಟ್ ಸ್ಟಾರ್ಟ್ ಮಾಡ್ತಾ ನಿಮ್ಗೆ ಕಷ್ಟ ಆಯ್ತು ಅಂದ್ರೆ ಸೂರ್ಯ ನಮಸ್ಕಾರ ನೋಡ್ಕೊಂಡು, ನೀವು ಕೆಲವೊಂದು ವಿಡಿಯೋ ನೋಡ್ಕೊಂಡು ನೀವು ಸ್ಟಾರ್ಟ್ ಮಾಡಿ. ಸೂರ್ಯ ನಮಸ್ಕಾರ ಮಾಡ್ತಾ ಮಾಡ್ತಾ ಅಟ್ ಲೀಸ್ಟ್ ಒಂದು 15 ಮಿನಿಟ್ಸ್ ಆದ್ರೂ ನೀವು ಮಾಡ್ತಾ ಹೋದಾಗ ನಿಮ್ಮ ಬಾಡಿಲಿ ಆಗುವಂತಹ ಚೇಂಜಸ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ಖಂಡಿತವಾಗ್ಲೂ ನೀನು ಮಾಡ್ಲೇಬೇಕು ಯೋಗ ಅನ್ನೋದನ್ನ, ನಿಮ್ಗೆ ನಿಮ್ಮ ಬಾಡಿನೇ ಮೋಟಿವೇಟ್ ಮಾಡುತ್ತೆ. ಸೊ ದಪ್ಪ ಇರುವವರು ತೆಳ್ಳಗಾಗೋದಕ್ಕೆ ಅಂತ ತುಂಬಾ ಜನ ಹೇಳ್ತಾರೆ. ಸೊ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಅಂದ್ರೆ, ಯೋಗದಲ್ಲಿ ನಿಮ್ಮ ಫ್ಯಾಟ್ ಏನಿರುತ್ತೆ, ಫ್ಯಾಟ್ ಅನ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ ಯೋಗ. ಸೊ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಮಾಡುತ್ತೆ. ಸೊ ತೆಳ್ಳಗಿರೋರು ದಪ್ಪ ಆಗ್ಬೋದು. ಹೇಗಂದ್ರೆ ನಿಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆದಾಗ ಆಟೋಮೆಟಿಕ್ ಆಗಲಿ ನೀವು ಏನು ಫುಡ್ ಇಂಟೇಕ್ ಜಾಸ್ತಿ ಮಾಡ್ತೀರಾ, ನಿಮ್ಗೆ ಯೋಗ ಮಾಡಿ ಸ್ಟ್ರೈನ್ ಆಗಿರುತ್ತೆ, ಫುಡ್ ಇಂಟೇಕ್ ಜಾಸ್ತಿ ಮಾಡ್ತೀರಾ. ಅಂಡ್ ಇಂಟೇಕ್ ಮಾಡಿರುವಂತ ಫುಡ್ ಎಷ್ಟು ಬೇಕು ಪ್ರಾಪರ್ ಅಮೌಂಟ್ ನಲ್ಲಿ ನಿಮ್ಗೆ ಬಾಡಿಗೆ ಸೇರುತ್ತೆ. ಅಂದ್ರೆ ಎನರ್ಜಿ ವರ್ಕ್ ಆಗಿರುತ್ತೆ, ಅದಷ್ಟು ಹೋಗಿ ಬಾಡಿಗೆ ಸ್ಟೋರ್ ಆಗುತ್ತೆ. ಉಳಿದಂತಹ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಏನಿರ್ಬೋದು ಅಥವಾ ವೇಸ್ಟ್ ಫೈಬರ್ಸ್ ಏನಿರ್ಬೋದು, ಅದಷ್ಟು ಕೂಡ ನಿಮ್ಗೆ ಪ್ರಾಪರ್ ಆಗಿ ಡೈಜೆಷನ್ ಆಗುವಂಥದ್ದು ಯೋಗದಿಂದ. ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಪ್ರಾಪರ್ ಆಗಿ ಡೈಜೆಷನ್ ಆಗಿಲ್ಲ ಅಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಬರುವಂತದ್ದು ಸಾಧ್ಯ ಇದೆ. ಸೊ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ಕ್ರಿಯಾಗಳಿದೆ ಕ್ರಿಯಾ ಮಾಡಿ, ಮುದ್ರೆಗಳು ಮಾಡಿ, ಜಸ್ಟ್ ಕೈಯಲ್ಲಿ ಆಟ ಆಡುವಂಥದ್ದು ಮುದ್ರೆಗಳಂದ್ರೆ ಈ ರೀತಿ ಕೈಯಲ್ಲಿ ಆಟ ಆಡುವಂಥದ್ದು, ಈ ರೀತಿ ಮುದ್ರೆಗಳನ್ನು ಮಾಡಿ ಕೂಡ ನೀವು ನಿಮ್ಮ ಆರೋಗ್ಯಗಳನ್ನು ಕಾಪಾಡ್ಕೊಬಹುದು. ಆದಷ್ಟು ನ್ಯಾಚುರಲ್ ಫುಡ್ ಉಪಯೋಗಿಸಿ, ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳನ್ನ ಜಾಸ್ತಿ ಬಳಸಿ, ಕೆಮಿಕಲ್ ಫುಡ್ ಇಂದ ದೂರ ಇರಿ, ಫಾಸ್ಟ್ ಫುಡ್ ಇಂದ ದೂರ ಇರಿ. ಎಸ್ಪೆಷಲಿ ಪಾನಿಪೂರಿ,
ಅದ್ರಲ್ಲೂ ಗೋಬಿ ಮಂಚೂರಿ ಯೂಸ್ ಮಾಡ್ತಾ ತುಂಬಾ ಜನ ಸಾಸ್ ಗಳನ್ನ ತುಂಬಾ ಹಾಕೊಂತೀರಾ. ದಯವಿಟ್ಟು ಸಾಸ್ ಇಂದ ತುಂಬಾ ಪ್ರಾಬ್ಲಮ್ ಇರುವಂತದ್ದು. ಅದರಲ್ಲಿ ಬೀಯಿಂಗ್ ನಾನೊಬ್ಬ ಕೆಮಿಸ್ಟ್ರಿ ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಗೊತ್ತು. ಅದರಲ್ಲಿ ಯೂಸ್ ಮಾಡುವಂತ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ವೆರಿ ವೆರಿ ಹಾರ್ಮ್ಫುಲ್ ಇಟ್ ಇಸ್ ಆಕ್ಚುಲಿ. ಸೊ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಉಪಯೋಗಿಸಿ ಅಂತ ಹೇಳ್ತಾ, ನನಗೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನೆಹರು ಯುವ ಕೇಂದ್ರ ಚಿಕ್ಕಮಂಗ್ಳೂರು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಸ್ಥೆ ತರೀಕೆರೆ ಅವರಿಗೆ ನನ್ನ ಪ್ರಣಿಪಾದ ನಮಸ್ಕಾರಗಳು. ಓವರ್ ಟು ದರ್ಶನ್.